ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತವ್ರೆ ಬಿಗ್ ಬಾಸ್ ಸೀಸನ್ 13 ಲೈವ್ ಅಪ್ಡೇಟ್ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅರೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಈ ಸೀಸನ್ ಬಂತವ್ರೆ ಬಿಗ್ ಬಾಸ್ ಒಂದು ಬೇರೆ ಕಾನ್ಸೆಪ್ಟಲ್ಲೇ ಬರ್ತಿದೆ ಅಲ್ವಾ. ಅರೆ ಎಲ್ಲ ಸೀಸನ್ ಬಂತವ್ರೆ ಬಿಗ್ ಬಾಸ್ ಅಂತ ಬಂದಾಗ 2 ದಿವಸ 18 ಜನ ಇಲ್ಲ 19 ಜನ ಕಂಟೆಸ್ಟೆಂಟ್ಸು ಗ್ರ್ಯಾಂಡ್ ಎಂಟ್ರಿ ಕೊಡ್ತಿರಲ್ವಾ. ಬಟ್ ಈ ಸತಿ ಬಂತವ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಅಂತಿದ್ದಾರೆ. ಅದು ನಿಮಗೂ ಕೂಡ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಗೊತ್ತಿದ್ದಂಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಬರ್ತಿದೆ ಅಲ್ವಾ. ಅರೆ ಇನ್ನೂ ಕೂಡ ಯಾವುದೇ ರೀತಿ ಬಿಗ್ ಬಾಸ್ ರಿವೀಲ್ ಮಾಡಿಲ್ಲ. ಅರೆ ನಾರ್ಮಲ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಷ್ಟೇ, ಸುದೀಪ್ ಅವ್ರು ಎಂಟ್ರಿ ಕೊಟ್ಟಿರೋದು. ಬಟ್ ಆದ್ರೆ ಈ ವಾರದಲ್ಲಿ ಪ್ರೋಮೋ ಕೂಡ ಬಿಡ್ಬೋದು ಅಂತ ಅನಿಸ್ತಿದೆ. ಯಾಕಂದ್ರೆ ಅಗ್ನಿ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಅಪ್ಡೇಟ್ ಬಂದಿದೆ. ಹಾಗೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಅಪ್ಡೇಟ್ ಬಂದಿದೆ. ಯಾವ ಡೇಟ್ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಹಾಗೆ ಅಗ್ನಿ ಪರೀಕ್ಷೆ ಏನು ಬರ್ತಿದೆಯಲ್ಲ ಅದಕ್ಕೆ ಜಡ್ಜಸ್ ಯಾರಾಗಿರ್ತಾರೆ, ಆಂಕರಿಂಗ್ ಯಾರು ಮಾಡ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನು ಇವಾಗ ಹಿಂದೆ ತಿಳಿಸ್ಕೊಟ್ಟಂಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಂದು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನಡೆದಿತ್ತು. ಅರೆ ತೆಲುಗುಲೋ ಏನೋ ಬಂದಿತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ಬಿಟ್ಟು. ಒಟ್ಟಲ್ಲಿ ಇವಾಗ ಕನ್ನಡದಲ್ಲಿ ಬರ್ತಿದೆ. ಫೈನಲಿ ಇದು ಕನ್ಫರ್ಮ್ ಆಗಿದೆ. ಇವಾಗ ಇದು ಜಡ್ಜಸ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲಲ್ಲಿ. ಯಾರ್ಯಾರು ಆಗ್ತಿದ್ದಾರೆ ಜಡ್ಜಸ್ ಅಂದರೆ ಗಿಲ್ಲಿ ನಟ, ಆಮೇಲೆ ಶ್ರುತಿ ಅವರು, ಆಮೇಲೆ ಸಂಗೀತ ಅವರು, ಆಮೇಲೆ ವಿನಯ್ ಗೌಡ, ಈ 4 ಜನ ಜಡ್ಜಸ್ ಆಗ್ತಿದ್ದಾರಂತೆ. ಹಾಗೆ ಆ್ಯಂಕರಿಗೆ ಬಂದ್ಬಿಟ್ಟು 99% ಕನ್ಫರ್ಮ್ ಆಗಿದೆ. ಅದರ ಒಂದು ವಿಡಿಯೋ ಕೂಡ ಅಲ್ಲೇನು ಶೂಟಿಂಗ್ ನಡೆಯೋದು ವಿಡಿಯೋ ಕೂಡ ಸಿಕ್ಕಿದೆ. ಬಟ್ ಆದರೆ 100% ಕನ್ಫರ್ಮ್ ಆಗಿಲ್ಲ. ಒಟ್ಟಲ್ಲಿ ಒಂದು 99% ಕನ್ಫರ್ಮ್ ಅಂತಲೇ ಅನ್ಕೊಳ್ಳಿ. ಅರೆ ನಿರಂಜನ್ ದೇಶಪಾಂಡೆ ಏನಿದ್ದಾರಲ್ಲ ಅವರು ಆ್ಯಂಕರಿಂಗ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಅಪ್ಡೇಟ್ ಬಂದು ಆಗಸ್ಟ್ 15 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದು 100% ಕನ್ಫರ್ಮ್ ಆಗಿಲ್ಲ. ನೋಡೋಣ, ವೆಯ್ಟ್ ಮಾಡಿ. 100% ಕನ್ಫರ್ಮ್ ಅಪ್ಡೇಟ್ ಬಂದಮೇಲೆ ತಿಳಿಸ್ಕೊಡ್ತೀನಿ. ಒಟ್ಟಲ್ಲಿ ಆಗಸ್ಟ್ 15ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ನೋಡೋಣ, ಹಾಗೆ ಟಿ ವಿಲಿ ತೋರಿಸ್ತಾರಾ ಇಲ್ಲಾಂದ್ರೆ ಏನಾದರೂ ಜಿಯೋ ಹಾಟ್ಸ್ಟಾರು ಈ ಥರ ಫೋನಲ್ಲಿ ನೋಡಬೇಕಾ ಏನು ಅಂತ ನೋಡೋಣ. ಅದೇ OTT ಥರ ನಡೆಯುತ್ತಾ ಇಲ್ಲಾಂದ್ರೆ ಟಿ ವಿಲಿ ಶೋ ಆಗುತ್ತಾ ಏನು ಅಂತ ಅಪ್ಡೇಟ್ ಬಂದಮೇಲೆ ತಿಳಿಸ್ಕೊಡ್ತೀನಿ. ಆಮೇಲೆ ನಾರ್ಮಲ್ ಆಗಿ ಬಿಗ್ ಬಾಸ್ ಬಂತು ಅಂದರೆ ಸೆಪ್ಟೆಂಬರ್ 6ಗೆ ಗ್ರ್ಯಾಂಡ್ ಓಪನಿಂಗ್ ಇದೆ ಅಂತ ಅಪ್ಡೇಟ್ ಬಂದಿದೆ. ವೆಯ್ಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ಇದೆಲ್ಲ ಅಪ್ಡೇಟ್ ಬಂದು 99% ಕನ್ಫರ್ಮ್ ಅಪ್ಡೇಟ್ ಆಗಿದೆ. ಇನ್ನೂ 100% ಕನ್ಫರ್ಮ್ ಅಪ್ಡೇಟ್ ಆದಮೇಲೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ. ಅದರಿಂದ ಅಲ್ಲೂ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಬಿಗ್ ಬಾಸ್ಗೆ ಯಾವ್ಯಾವ ಕಂಡೀಷನ್ಸ್ ಬರ್ತಾರೆ ಅಂತ ಕೂಡ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ನಿಮಗೆ ಸ್ಕ್ರೀನ್ ಮೇಲೆ ಪಿಕ್ಚರ್ ಕೂಡ ಹಾಕ್ತೀನಿ ನೋಡಿ. ಈ ಸತಿ ಬಂತವ್ರೆ ಏನು ಎಲ್ಲರೂ ಕೂಡ ಒಂದು ಆಡಿಷನ್ ಕೊಡೋ ಇತ್ತಲ್ವ ಬಿಗ್ ಬಾಸ್ಗೆ, ಅವ್ರಿಗೆಲ್ಲ ಯಾವ ರೀತಿ ಮೇಲೋಗಿದೆ ಅಂತಲೂ ಕೂಡ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಪಿಕ್ಚರ್ ಹಾಕ್ತೀನಿ ನೋಡಿ. ಅಂದರೆ ಸೆಲೆಕ್ಟ್ ಆಗಿರೋರಿಗೆ ನೆಕ್ಸ್ಟ್ ರೌಂಡ್ಗೆ ಯಾವ ರೀತಿ ಮೇಲೋಗಿದೆ ಅಂತಲೂ ಕೂಡ ಒಂದು ಸ್ಕ್ರೀನ್ ಮೇಲೆ ಪಿಕ್ಚರ್ ಹಾಕ್ತೀನಿ ನೋಡಿ. ಒಟ್ಟಿನಲ್ಲಿ ಇದಿಷ್ಟು ಅಪ್ಡೇಟ್ ಬಂದಿದೆ. ಇನ್ನು ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ. ಅದರಿಂದ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.